ನಾವೇನು ತಪ್ಪು ಮಾಡಿಲ್ಲ ಸರ್. ಸರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಕ್ಸಾಮ್ ಇದೆ. ನಾನು ಎಕ್ಸಾಮ್ ಬರೀಲಿಲ್ಲ ಅಂದರೆ ಈ ವರ್ಷ ಓದಿದೆಲ್ಲ ವೇಸ್ಟ್ ಆಗುತ್ತೆ ಸರ್. ಪ್ಲೀಸ್ ನೋಡಮ್ಮ, ನಿಮ್ಮ ಕತೆ ಕೇಳಕ್ಕೆ ನಾ ಇಲ್ಲಿ ಬಂದಿಲ್ಲ. ನಮ್ಮ ಕರ್ತವ್ಯ ಮಾಡಕ್ಕೆ ನಾವು ಬಂದಿರೋದು. ಸರ್ ಎಕ್ಸಾಮ್ ಆಗೋವರೆಗೂ ಬಿಟ್ಬಿಡಿ ಸರ್, ಆಮೇಲೆ ನಾವೇ ಸ್ಟೇಷನ್ ತಕ್ಕ ಬರ್ತೀವಿ. ಏಯ್, ನೀ ಹೇಳಿದ್ ಮಾಡೋದಕ್ಕಲ್ಲ ನಾ ಡಿಪಾರ್ಟ್ಮೆಂಟಿಗೆ ಸೇರಿರೋದು. ನೋಡೋ, ಒಳ್ಳೆ ಮಾತಲ್ಲಿ ಬಂದು ಜೀಪ್ ಹತ್ರ ಸರಿ, ಇಲ್ಲ ನಿಮ್ಮಿಬ್ರನ್ನ ಒದ್ದೇಳ್ಕೊಂಡು ಹೋಗ್ಬೇಕಾಗತ್ತೆ. ಸುಮಾ, ಖುಷಿ, ಏನ್ರೋ ಇದೆಲ್ಲ, ಏನಾಯ್ತು? ರೀ, ಇವರಿಬ್ರು ಸುಳ್ಳು ಹೇಳಿ 5 ಸ್ಟಾರ್ ಹೋಟ್ಲ್ ನುಗ್ಗಿ CCTV ಫುಟೇಜ್ ಕದ್ದಿರೋದಕ್ಕೆ ಇವರಿಬ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ. ರೀ, ಏನ್ರಿ ಮುಖ ನೋಡ್ತಾ ಇದ್ರಾ? ಕರ್ಕೊಂಡು ನಡೀರಿ ಇವ್ರನ್ನ. ಸರ್ 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 ಒಂದು ನಿಮಿಷ, ನಾನು ಬೇಕಿದ್ರೆ ನಿಮ್ಮ ಹೈಯರ್ ಆಫೀಸಿಗೆ ಕಾಲ್ ಮಾಡಿ ಕೊಡ್ತೀನಿ. ಇವತ್ತು ಎಕ್ಸಾಮ್ಸ್ ಇದೆ ಸರ್, ದಯವಿಟ್ಟು ಬಿಟ್ಬಿಡಿ. ರೀ, ಎಕ್ಸಾಮ್ ಬರೆಯೋರು ಈ ಥರ ಮೊಣ್ತಿನ ಕೆಲಸ ಯಾಕ್ರಿ ಮಾಡಿದ್ರು? ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ರೀ ಕಾನ್ಸ್ಟೇಬಲ್, ಕರ್ಕೊಂಡು ನಡ್ರಿ. ಸರ್ ಏನು ಸರ್ ನೀವು ಇವತ್ತು ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ರು ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ವಲ್ಲ ನೀವು? ಸ್ಟೂಡೆಂಟ್ಸ್, ಇಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದ್ದೀರಿ? ಎಕ್ಸಾಮ್ ಬರೆಯೋ ಆಸೆ ಇಲ್ವಾ ನಿಮಗೆ? ಅವ್ರೇನೋ ತಪ್ಪು ಮಾಡಿದ್ದಾರೆ, ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಹೋಗಿ ಎಕ್ಸಾಮ್ ಬರೀರಿ, ಹೋಗಿ. ಸಚಿನ್, ನೀನು ಹೋಗಿ ಎಕ್ಸಾಮ್ ಬರೀ. ಅಲ್ಲ ಸರ್, ಈ ಥರ ಎಕ್ಸಾಮ್ ಇರ್ಬೇಕಾದ್ರೆ ಇವ್ರನ್ನ ಕರ್ಕೊಂಡು ಹೋದ್ರೆ. ಏಯ್, ಕೊಡಲ್ಲ ಫೋನು. ಕೊಡಮ್ಮ ನಿನ್ನ ಫೋನು. ಕೊಡಮ್ಮ ಫೋನು. ಏ ಕಾನ್ಸ್ಟೇಬಲ್, ತೊಗೊಳ್ರಿ ಫೋನು. ಕರ್ಕೊಂಡು ಬಂದ್ರಿ ಇವರಿಬ್ರು. ಸರ್ ನೀನು ಎಕ್ಸಾಮ್ ಬಾ. ಮಾಡೋದೆಲ್ಲ ಮಾಡ್ಬಿಟ್ಟು ಸಂದೇಶ ಬೇರೆ. ರೇ, ಕರ್ಕೊಂಡು ಕೂರಿಸ್ರಿ. ನಿಂದೇನಾ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೀವಿ. ನಂಗೆ ಏನು ಬೇಕಾದ್ರೆ ಶಿಕ್ಷೆ ಕೊಡಿ, ಆದರೆ ನಮ್ಮ ಅಕ್ಕನ ಬಿಟ್ಬಿಡಿ ಸರ್. ಇವತ್ತು ಎಕ್ಸಾಮ್ ಐತೆ, ಪಾಪ ಅವಳು ಎಕ್ಸಾಮ್ ಮಿಸ್ ಆಯ್ತದೆ ಅಂತ ಅಳ್ತವಳೆ. ಹಾಗಾದ್ರೆ ನೀನು ಎಕ್ಸಾಮ್ ಬರೀದಿದ್ರು ಪರವಾಗಿಲ್ವಾ? ಸರ್, ನಾನು ಬರೋದ್ರೊಂದು ಬರೀದಾದ್ರೆ ಒಂದು, ಆದರೆ ಸುಮ್ಮನೆ ಬಿಟ್ಬಿಡಿ ಸರ್. ಶಾನೆ ಕಷ್ಟಪಟ್ಟು ಓದವಳೆ. ರೀ ಶಂಕರ್, ನೋಡ್ರಿ ನನ್ನ ಮಗ ಯಾವ ಥರ ಡೌನ್ ಮಾಡ್ತಾ ಇದ್ದಾನೆ. ಏಯ್, ನೀನು ಯಾಕೆ ಒಳಗಡೆ ಬಂದೆ? ನಡಿ ಆಚೆ. ಸರ್ ರೇ, ಯಾರು ಒಳಗಡೆ ಬಿಟ್ಟಿದ್ದೀನ? ಸರ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಎಕ್ಸಾಮ್ ಇರೋ ಸ್ಟೂಡೆಂಟ್ನ ವಿತೌಟ್ ನೋಟಿಸ್ ಅರೆಸ್ಟ್ ಮಾಡ್ತಾ ಇದ್ದೀರಾ, ಅದು ತಪ್ಪು. ಏಯ್, ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯೇನೋ? ಎಷ್ಟೋ ಧೈರ್ಯ ನಿನ್ಗೆ? ರೇ ಶಂಕರ್, ಯಾಕಡೋರಿ ಆಚೆ ಇವನ್ನ. ಸರ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನಡಿ ಆಚೆ. ಸರ್ ಸರ್, ನಾವೇನು ಬೇಕಂತ CCTV ಫುಟೇಜ್ ಕದ್ದಿಲ್ಲ. ಆ ಹೋಟೆಲ್ ಓನರು ನಮ್ಮ ಅಕ್ಕನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಅದಕ್ಕೆ ನಾವು ಹೀಗೆ ಮಾಡಿದ್ವಿ. ನಾವು ಹೀಗೆ ಮಾಡಿದ್ದಕ್ಕೆ ಅವ್ರ ಮುಖವಾಡ ಕಳಿಸ್ಬಿದ್ದಿದ್ದು. ನೀವು ಬೇಕಾದ್ರೆ ನಮ್ಮ ಮೇಲೆ ಕೇಸ್ ಬುಕ್ ಮಾಡಿ. ವಿತೌಟ್ ಅರೆಸ್ಟ್ ವಾರೆಂಟು ನೀವು ನಮ್ಮನ್ನ ಹೇಗೆ ಈ ರೀತಿ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಬರ್ತೀರಾ? ಸ್ಟೂಡೆಂಟ್ಸ್ ಯೂನಿಯನ್ ಎಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ? ನೀವು ಯಾವುದೇ ಆರೋಪಿಗಾದ್ರೂ ಎಕ್ಸಾಮ್ ಬರೆಯೋಕ್ಕೆ ಪರ್ಮಿಷನ್ ಕೊಡಲೇಬೇಕು ಸರ್. ಈ ರೀತಿ ಕರ್ಕೊಂಬರೋ ಹಾಗಿಲ್ಲ. ಓಹೋ, ಇಷ್ಟೊತ್ತವರೆಗೂ ಅಳೋರ್ ಥರ ನಾಟಕ ಆಡ್ತಾ ಇದ್ದೆ. ಈಗ ನೋಡಿದ್ರೆ ನನಗೆ ಲೆಕ್ಚರ್ ಕೊಡೋಕೆ ಬರ್ತಾ ಇದೆಯಾ? ನಿಮ್ಮಿಬ್ರು ಇಷ್ಟೊತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದೇ ಹೆಚ್ಚು. ಒಳಗಾಕಿ ಬೆಂಡ್ ಎತ್ತಿದ್ರೆ ನಿಮ್ಮ ಗಾಂಚಲಿಯಲ್ಲಿ ಅಡಗುತ್ತೆ. ಸರ್ 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 ಹಾಗೆಲ್ಲ ಮಾಡಬೇಡಿ ಸರ್. ಸರ್ ಪ್ಲೀಸ್ ಬಿಡ. ಮೊದಲೇ ನಮ್ಗೆ ಇದೆಲ್ಲ ಶಾನೆ ಭಯ ಆಯ್ತದೆ. ಏಯ್, ನೀವು ಬಿಡು ಅಂದ ತಕ್ಷಣ ಬಿಡೋಕ್ಕಾಗಲ್ಲ. ಎದ್ದೇಳ. ನೋಡ, ಇವಾಗ ಇಲ್ಲಿಗೆ ಒಬ್ರು ಬರ್ತಾರೆ. ಅವ್ರು ಬಂದು ಏನು ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ನಿಂತಿದೆ ನಿನ್ನ ಭವಿಷ್ಯ. ನಿಂತ್ಕೊ ಅಲ್ಲಿ. ಸರ್ ನಮಸ್ತೆ ಸರ್. ಕೂತ್ಕೊಳ್ಳಿ ಸರ್.
ನೀನೇನಾ ನಮ್ಮ ಹೋಟ್ಲಿಗೆ ಬಂದು CCTV ಫುಟೇಜ್ ಎಲ್ಲ ಹೈಜಾಕ್ ಮಾಡಿರೋದು? ಪಕ್ಕ ಕೊಪ್ಪು ತುಂಬಿಕೊಂಡಿರೋ ಬಿಕಾರಿ ತಂಗಿ, ಕಳ್ತನ ಮಾಡೋದು ಚಾಲಾಕಿ. ಹೇ, ಏನೋ ಮಾಡ್ತೀಯಾ? ಇನ್ ಒಂದ್ ಮಾತು ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏ ಹುಡುಗಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಹೇಯ್, ನಮ್ಮಂಥವ್ರ ಮುಂದೆ ನಿನ್ನ ಖಾಲಿ ಬಿಲ್ಡಪ್ ಕೆಲ್ಸಕ್ಕೆ ಬರಲ್ಲ. ನೀನು ಎಕ್ಸಾಮ್ ಬರಿಬೇಕು ಅಂದರೆ ನಿಮ್ಮ ಅಕ್ಕ ಇಲ್ಲಿ ಬರ್ಬೇಕು. ತಗೋ, ನಿಮ್ಮ ಅಕ್ಕಂಗೆ ಕಾಲ್ ಮಾಡಿ ಬರಕ್ಕೆ ಹೇಳು. ಮಾಡವಿ ಇಲ್ಲ ಎಕ್ಸಾಮ್ ಹೋಯ್ತದ.